ಇಷ್ಟು ದಿನ ಯಾವುದಾದ್ರು ಒಂದು ಫಿಲಮ್ನ ಥಿಯೇಟ್ರಲ್ಲಿ ಹೋಗಿ ನೋಡ್ಬಿಟ್ಟು ಬಂದಮೇಲೆ ಆ ಫಿಲಮ್ ಬಗ್ಗೆ ಒಂದು ರಿವ್ಯೂ ಮಾಡಿ ಹಾಕ್ತಾ ಇದ್ವಿ, ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಆದರೆ ಇನ್ನು ಮೇಲೆ ಏನಾದರೂ ನಾವು ಒಂದು ಪುಟ್ಟದಾಗ ಒಂದು ಸ್ಟೋರಿನ ಆ ಫಿಲಮ್ ಬಗ್ಗೆ ನೆಗೆಟಿವ್ ಆಗಿ ಹಾಕಿದ್ರೂ ಕೂಡ ನಮ್ಮ ಮೇಲೆ ಕೇಸ್ ಆಗೋಂಥ ಸಾಧ್ಯತೆ ಇದೆ ಅಂತಂದರೆ ನಂಬ್ತೀರಾ? ಹೌದು, ನೀವಿದು ನಂಬಲೇಬೇಕಾದಂಥ ಸ್ಟೋರಿ. ಯಾಕೆ ಅಂತಂದರೆ ಕೋರ್ಟಲ್ಲಿ ಇದ್ರ ಪರವಾಗಿ ಒಂದು ಆರ್ಡ್ರನ್ನ ತಗೊಬಂದು ಬಿಟ್ಬಿಟ್ಟಿದ್ದಾರೆ. ಅದರ ಫಲವಾಗಿ ನೀವು ಬೇಕು ಅಂತಂದರೆ bookmyshow.com ಹೋಗ್ಬಿಡ್ಬೇಕಾದ್ರೆ ನೋಡಿ 45 ಫಿಲಮ್ಮು ಮತ್ತು ಡೆವಿಲ್ಲು ಮತ್ತು ಮಾರ್ಕೋ ಈ ಫಿಲಮ್ಗಳನ್ನು ನೀವು bookmyshow ಹೋಗ್ಬಿಟ್ಟು ಚೆಕ್ ಮಾಡ್ತು ಅಂತಂದರೆ ಅಲ್ಲಿ ರೇಟಿಂಗ್ ಆಪ್ಷನ್ ಇರಲ್ಲ. ಯಾರು ಟಿಕೆಟ್ಗೆ ದುಡ್ಡು ಕೊಟ್ಬಿಟ್ಟು ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಫಿಲಮ್ ನೋಡ್ಕೊಂಡು ಬಂದ ಮೇಲೆ ಒಂದು ರಿವ್ಯೂನ ಹಾಕಬೇಕು ಅಂತ ಅಂದ್ಕೊಂಡ್ರು ಕೂಡ ಅಲ್ಲಿ ನಿಮಗೆ ಆ ಆಪ್ಷನ್ ಸಿಗಲ್ಲ. ಹಾಗಾದರೆ ಒಬ್ಬ ದುಡ್ಡು ಕೊಟ್ಟು ಫಿಲಮ್ ನೋಡ್ಕೊಬಂದಂಥ ಪ್ರೇಕ್ಷಕನಿಗೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಂಥ ಅಧಿಕಾರನೂ ಕೂಡ ನಮ್ಮಿಂದ ತಗೊಂಡ್ರ? ಹಾಗಾದರೆ ಈ ಒಂದು ಆರ್ಡ್ರನ್ನ ಫಸ್ಟ್ ಯಾರು ತಗೊಬಂದವರು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಈಗ ಹೆಂಗಿದ್ರು ರಿವ್ಯೂ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ನಿಮಗೆ ನಾನು ಇದನ್ನು ಹೇಳಬೇಕು. ರಿವ್ಯೂ ಅನ್ನೋ ಒಂದು ಇಂಡಸ್ಟ್ರಿ ಏನಿದೆಯೋ ಇವತ್ತು ಫಿಲಮ್ ಇಂಡಸ್ಟ್ರಿಗೆ ಪ್ಯಾರಲಲ್ ಆಗಿ ಹೋಗ್ತಾ ಇದೆ. ಒಂದು ಫಿಲಮ್ನ ಪ್ರೊಡ್ಯೂಸ್ ಮಾಡೋ ಒಬ್ಬ ಪ್ರೊಡ್ಯೂಸರು ಫಿಲಮ್ಗೆ ಎಷ್ಟು ದುಡ್ಡು ಖರ್ಚು ಮಾಡ್ತಾರೋ ಅಷ್ಟೇ ಇದನ್ನು ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಪ್ರಮೋಷನ್ಗೂ ಕೂಡ ಅಷ್ಟೇ ದುಡ್ಡನ್ನ ಸೆಟ್ ಮಾಡಬೇಕಾಗಿರುತ್ತೆ. ಅಷ್ಟು ಫಿಲಮ್ ರಿವ್ಯೂ ಕಾನ್ಸೆಪ್ಟ್ ಅನ್ನೋದು ಹುಟ್ಟಿದ್ದೆಲ್ಲಿ ಅಂತಂದರೆ ಈ ಒಂದು ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ, ಎಸ್ಪೆಷಲಿ ಅಮೆರಿಕ ಮತ್ತು ಯುರೋಪ್ ಕಂಟ್ರಿಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಮತ್ತು ಈ ಮ್ಯಾಗಝಿನ್ಗಳಲ್ಲಿ ಫಿಲಮ್ನ ರಿವ್ಯೂ ಮಾಡ್ತಾ ಇದ್ರು. 1890ರಿಂದ 1900 ಇಸ್ವಿ ಮಧ್ಯದಲ್ಲಿ ಏನಾಗುತ್ತೆ, ಈ ಫಿಲಮ್ ಅನ್ನೋದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಕಲೆಯ ಒಂದು ಭಾಗ ಅಂತ ಕನ್ಸಿಡರ್ ಮಾಡಿ ಆ ಫಿಲಮನ್ನು ಒಂದು ಪ್ರೊಫೆಷ್ನಲ್ ವೇನಲ್ಲಿ ಏನು ಮಾಡ್ತಾರೆ, ಕ್ರಿಟಿಸೈಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂತಂದರೆ ಅದಕ್ಕೆ ಸ್ಟಾರ್ ಕೊಡೋದು, ರೇಟಿಂಗ್ಸ್ ಕೊಡೋದು, ಕಮೆಂಟ್ಸ್ಗಳನ್ನ ಹಾಕೋದು, ರಿಟರ್ನ್ ರಿವ್ಯೂಗಳನ್ನು ಹಾಕೋದು, ಇವುಗಳೆಲ್ಲವೂ ಕೂಡ ಆ ಟೈಮಲ್ಲೇ ಫಸ್ಟು ಶುರು ಆಗುತ್ತೆ. ಸೊ ಮೊದಲೆಲ್ಲ ಹೆಂಗಪ್ಪ ಈ ಫಿಲಮ್ನ ರಿವ್ಯೂ ಮಾಡ್ತಾ ಇದ್ರು ಅಂತಂದರೆ ಸೋಷಿಯಲ್ ಮೀಡಿಯಾ ಅವೆಲ್ಲ ಇರಲಿಲ್ಲ. ನ್ಯೂಸ್ ಪೇಪರಲ್ಲಿ ಒಂದು ಕಾಲಮ್ ಇರ್ತಿತ್ತು. ಆ ಕಾಲಮಲ್ಲಿ ಈ ಫಿಲಮ್ನ ನೋಡ್ಬೋದಾ, ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದಾ, ಅಥವಾ ಯಾರಿಗಿದು ಸೂಟು, ಯಾವ ಥರದ ಕತೆ ಅನ್ನೋದನ್ನೆಲ್ಲ ಕೂಡ ಸ್ಟೋರಿ, ಆ್ಯಕ್ಟಿಂಗು ಮತ್ತು ಮ್ಯೂಸಿಕ್ಕು ಮತ್ತು ಡೈರೆಕ್ಷನ್ನು ಇದೆಲ್ಲ ಹೆಂಗಿದೆ ಅಂತ ಹೇಳಿ ಒಂದು ಗುಡ್ ವೇನಲ್ಲಿ ರಿವ್ಯೂನ ಮಾಡ್ತಾಯಿದ್ರು. ಆದರೆ ಯಾರನ್ನೂ ಕೂಡ ಪರ್ಸ್ನಲ್ಲಾಗಿ ಅಬ್ಯೂಸ್ ಮಾಡ್ತಾ ಇರಲಿಲ್ಲ. ಒಂದು ಫಿಲಮ್ ಚೆನ್ನಾಗಿಲ್ಲ ಅಂದಿದ ತಕ್ಷಣ ಹೀರೋ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಜೊತೆಗೆ ಡೈರೆಕ್ಟರ್ ಬಗ್ಗೆ ಮಾತಾಡೋದು, ಇದನ್ನು ಮಾಡ್ತಾ ಇರಲಿಲ್ಲ. ಅದ್ರ ಬದಲಾಗಿ ಈ ಥರ ಇದೇ ಕತೆ, ಹಿಂಗಿತ್ತು, ಹಿಂಗೆ ಮಾಡಿದಿದ್ರೆ ಚೆನ್ನಾಗಿತ್ತು ಅನ್ನೋ ಒಂದು ಒಳ್ಳೆ ರೀತಿಯ ರಿವ್ಯೂ ಆವತ್ತಿನ ಕಾಲದಲ್ಲಿ ಇತ್ತು. ಈವನ್ ಈ ರಿವ್ಯೂ ಕಾನ್ಸೆಪ್ಟು ಭಾರತಕ್ಕೆ ಹೆಂಗಪ್ಪ ಬಂತು ಅಂತಂದರೆ 1950ರಿಂದ 1960 ಒಂದು ದಶಕಗಳಲ್ಲಿ ಏನಾಗುತ್ತೆ, ನ್ಯೂಸ್ ಪೇಪರ್ ಮೂಲಕ ಫಿಲಮ್ ರಿವ್ಯೂ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಸೊ ಫಿಲಮ್ ಫೇರು, ದ ಹಿಂದೂ ಮತ್ತು ಆನಂದ ವಿಗಡನ್ ಅಂತ ದೊಡ್ಡ ದೊಡ್ಡ ಮ್ಯಾಗಝಿನ್ಗಳಲ್ಲಿ ಒಂದು ಫಿಲಮನ್ನು ಏನು ಮಾಡ್ತಾರೆ, ರಿವ್ಯೂ ಮಾಡೋಂಥ ಕೆಲಸನ ಮಾಡ್ತಾರೆ. ಸೊ 2010 ಮೇಲೆ ಬೇರೆ ಟರ್ನ್ ತಗೊಳುತ್ತೆ ಈ ರಿವ್ಯೂ ಅನ್ನೋ ಕಾನ್ಸೆಪ್ಟು. ಅದೆಂಗೆ ಅಂತಂದರೆ ಸೋಷಿಯಲ್ ಮೀಡಿಯಾ ಬಂದಾಗಿಂದ ನಿಮಗೆ ಗೊತ್ತಿರ್ಬೋದು. 2010-11ನೇ ಟೈಮಲ್ಲಿ ಏನಾಗುತ್ತೆ, ಫೇಸ್ಬುಕ್ ಬೂಮ್ ಆಗುತ್ತೆ, ಯೂಟ್ಯೂಬ್ ಬೂಮ್ ಆಗುತ್ತೆ, ಮತ್ತು ಟ್ವಿಟ್ಟರ್ ಈಗ ಏನು ಎಕ್ಸ್ ಅಂತ ಇದೆಯೋ ಇದು ಬೂಮ್ ಆಗುತ್ತೆ. ಸೊ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರಿವ್ಯೂ ಬರೋಕ್ಕೆ ಶುರು ಆಗುತ್ತೆ. ಸೊ ಇದು ಒಂಥರ ದೊಡ್ಡ ಇಂಡಸ್ಟ್ರಿಯಾಗಿ ಕನ್ವರ್ಟ್ ಆಗೋಕ್ಕೆ ಕಾರಣನೇ ಈ ಟೈಮ್ ಅಂತಲೇ ಹೇಳ್ಬೋದು. ಇಷ್ಟೊತ್ತು ರಿವ್ಯೂ ಅಂತ ಹೇಳ್ತಾ ಇದ್ದೀನಲ್ಲ, ಒಂದು ಫಿಲಮ್ಗೆ ರಿವ್ಯೂ ಯಾಕಪ್ಪ ಇಂಪಾರ್ಟೆಂಟ್ ಅಂತಂದರೆ, ಒಂದು ಫಿಲಮ್ ರಿವ್ಯೂವು 100 ಜನರ ಮೈಂಡ್ ಸೆಟ್ನ ಚೇಂಜ್ ಮಾಡಿಸೋಂಥ ಕೆಪಾಸಿಟಿ ಇದೆ. ಅಂದರೆ ಒಬ್ಬ ಪ್ರೇಕ್ಷಕ ಒಂದು ಫಿಲಮ್ ರಿಲೀಸ್ ಆದಾಗ ಆ ಫಿಲಮ್ಗೆ ಹೋಗಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು ಇವತ್ತು ರಿವ್ಯೂ ಆಗಿಬಿಟ್ಟಿದೆ. ಮೊದಲೊಂದು ಕಾಲ ಇತ್ತು, ಅದು ಹೆಂಗಾದರೂ ಇರಲಿ ಫಿಲಮು, ನಾನು ಇವ್ರ ಫಿಲಮ್ ಬಂದರೆ ಹೋಗಿ ನೋಡ್ತೀನಿ ಅಂತ ಎಲ್ಲರೂ ಕೂಡ ಆ ಮೈಂಡ್ ಸೆಟ್ಟಲ್ಲಿದ್ದರು. ಆದರೆ ಇವತ್ತು ಹಂಗಲ್ಲ. ಒಂದು ಮಲ್ಟಿಪ್ಲೆಕ್ಸ್ಗೆಲ್ಲ ಹೋಗ್ಬಿಟ್ಟು ಒಂದು ಫ್ಯಾಮಿಲಿ ಸಮೇತ ಫಿಲಮ್ ನೋಡ್ತೀನಿ ಅಂತಂದರೆ ಊಟ ತಿಂಡಿ ಎಲ್ಲ ಸೇರಿಸಿದ್ರೆ 5,000ದಿಂದ 10,000 ರೂಪಾಯಿ ಖರ್ಚಾಗುತ್ತೆ. ಅಷ್ಟು ಖರ್ಚಾಗಬೇಕಾದ್ರೆ ನನಗೆ ಆ ಫಿಲಮ್ ವರ್ತ್ ಇದೆಯಾ ಅಂತ ಜನ ಫಸ್ಟ್ ಚಾಯ್ಸ್ ಮಾಡೋದು ಯಾವುದು ಅಂತಂದರೆ ಈ ರಿವ್ಯೂಗಳನ್ನು ಹೋಗಿ ನೋಡೋಂಥದ್ದು. ಫಸ್ಟ್ ಡೇ ಫಸ್ಟ್ ಶೋದಲ್ಲಿ ಜನಗಳ ರಿಯಾಕ್ಷನ್ ಹೆಂಗಿತ್ತು, ಅವ್ರು ಅದನ್ನು ಸರಿ ಅಂತ ಇದ್ದಾರಾ, ತಪ್ಪಂತ ಇದ್ದಾರಾ, ಇದಕ್ಕೆ ಹೋದರೆ ನಾನು ಬೆಸ್ಟಾ ಇಲ್ವಾ ಅನ್ನೋದನ್ನು ಡಿಸೈಡ್ ಮಾಡೋದೇ ಇವತ್ತು ಫಿಲಮ್ನ ರಿವ್ಯೂಗಳಾಗಿದೆ. ಅದಕ್ಕಾಗಿಯೇ ಹೇಳೋದು, ರಿವ್ಯೂ ಅನ್ನೋದು ಜಸ್ಟ್ ಒಂದು ರಿವ್ಯೂ ಅಲ್ಲ, ಇದೊಂದು ಪವರ್ ಅಂತಲೇ ಹೇಳ್ಬೋದು ಫಿಲಮ್ ಇಂಡಸ್ಟ್ರಿಗೆ. ಯಾಕೆಂತಂದರೆ ರಿವ್ಯೂ ಅನ್ನೋದು ಜಸ್ಟ್ ರಿವ್ಯೂ ಅಲ್ಲ, ಬದಲಾಗಿ ಫಿಲಮ್ ಇಂಡಸ್ಟ್ರಿಗೆ ರಿವ್ಯೂ ಅನ್ನೋದು ಒಂದು ಪವರ್ ಆಗಿ ಇವತ್ತಿನ ಕಾಲಕ್ಕೆ ಚೇಂಜ್ ಆಗಿದೆ. ಇವತ್ತು ಫಿಲಮ್ ರಿವ್ಯೂ ಅನ್ನೋದು ಒಂದು ದೊಡ್ಡ ಬಿಸ್ನೆಸ್ಸು. ಯಾವ್ಯಾವ ರೀತಿ ರಿವ್ಯೂಸ್ಗಳನ್ನ ಮಾಡ್ತಾರೆ ಅಂತಂದರೆ, ಯೂಟ್ಯೂಬಲ್ಲಿ ರಿವ್ಯೂಸ್ ಮಾಡ್ತಾರೆ, ಪೇಯ್ಡ್ ಇನ್ಸ್ಟಾಗ್ರಾಮ್ ಪೇಜ್ಗಳ ಮುಖಾಂತರ ಏನು ಮಾಡ್ತಾರೆ, ಸೊ ಪ್ರಮೋಟ್ ಮಾಡೋಂಥ ಕೆಲಸ ಮಾಡ್ತಾರೆ, ಟ್ವಿಟ್ಟರಲ್ಲಿ ಟ್ರೆಂಡ್ ಮಾಡ್ಸೋಕ್ಕೆ ಶುರು ಮಾಡ್ತಾರೆ. ಇನ್ನು ಜೊತೆಗೆ ನೀವು ನೋಡ್ಬೋದು ಥಿಯೇಟ್ರ್ಗಳಲ್ಲಿ ಒಂದಷ್ಟು ಪೇಯ್ಡ್ ಅಂತ
ಅಂತಲೇ ಹೇಳ್ಕೊಬೋದು ಅದನ್ನು. ಈಗ ಯಾವ್ದಾದ್ರು ಒಂದು ಫಿಲಮ್ ಬಂದಾಗ ಹುಚ್ಚುಚ್ಚು ಥರ ಬಂದ್ಬಿಟ್ಟು ಮಾತಾಡೋದು, ಫಿಲಮ್ನ ರಿವ್ಯೂ ಮಾಡಿ ಅಂತಂತಂದರೆ ಇಲ್ಲದೆ ಸಲ್ಲದೆ ಇರ್ತಕ್ಕಂಥ ಆ್ಯಕ್ಟಿಂಗ್ ಎಲ್ಲ ಮಾಡಿ ಹೇಳೋಂಥದ್ದನ್ನು ಕೂಡ ನಾವು ನೋಡಿದ್ದೀವಿ ಅಲ್ವಾ. ಇನ್ನೊಂದು ಗೀಳು ಹೆಂಗೆ ಅಂತಂದರೆ, ಈ ಥರ ಯಾವುದಾದ್ರೂ ದೊಡ್ಡ ದೊಡ್ಡ ಫಿಲಮ್ಗಳು ರಿಲೀಸ್ ಆದಾಗ ಅವರು ಮುಂದೆ ಬಂದು ನಾವು ಕಿರ್ಚಾಡಿದ್ರೆ ಕೂಗಾಡಿದ್ರೆ ವೈರಲ್ ಆಗ್ತೀವಿ ಅಂತ ಅಂದ್ಬಿಟ್ಟು ಸ್ವತಃ ಬಂದು ಕೂಗಾಡೋಂಥವ್ರು ಕೂಡ ಇದ್ದಾರೆ. ಈ ಎರಡೂ ಟೈಪು ಇದೆ ಈ ರಿವ್ಯೂವಲ್ಲಿ. ಸೊ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಒಬ್ಬರು ವೈರಲ್ ಆಗೋಕ್ಕೆ ನಾನು ಇಲ್ಲಿ ಬಂದು ಹುಚ್ಚಿನ ಥರ ಆಡಿದ್ರೂ ಕೂಡ ನಡೆಯುತ್ತೆ ಅಂತ ಹೇಳೋದಾದರೆ, ಈ ಒಂದು ರಿವ್ಯೂವನ್ನು ಇಂಡಸ್ಟ್ರಿನೂ ಕೂಡ ಎಷ್ಟು ದೊಡ್ಡದಾಗಿದೆ ಅಂತ. ಒಂದು ಬಿಗ್ ಫಿಲಮ್ ರಿಲೀಸ್ ಆಯಿತು ಅಂತಂದರೆ ಲ್ಯಾಕ್ಸಿಂದ ಕ್ರೋರ್ಸ್ ಟುಗೆದರ್ ದುಡ್ಡನ್ನು ಸುರಿತಾರೆ ಪ್ರೊಡ್ಯೂಸರ್ಸ್ಗಳು. ಪ್ರೊಡ್ಯೂಸರು ಒಂದು ಫಿಲಮ್ಗೆ ಕೋಟ್ಯಾನು ಕೋಟಿ ಇನ್ವೆಸ್ಟ್ ಮಾಡ್ತಾರೋ ಅಷ್ಟೇ ಅದರ ಪಬ್ಲಿಸಿಟಿ ಮಾಡೋಕ್ಕೆ, ಅಂತಂದರೆ ಇಂಥ ಡೇಟಿಗೆ ಈ ಫಿಲಮ್ ಬರುತ್ತೆ ಅಂತ ಹೇಳೋಕ್ಕೂ ಕೂಡ ಅಷ್ಟೇ ಪ್ಯಾರಲಲ್ ಆಗಿ ದುಡ್ಡು ಹಾಕಬೇಕು. ಇಷ್ಟೊತ್ತು ಈ ರಿವ್ಯೂ ಅನ್ನೋದು ಹೆಂಗೆ ಉಟ್ಕೊಂತು ಏನು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಹೇಳಿದೆ. ಆದರೆ ಅದರ ಜೊತೆಗೆ ಈ ರಿವ್ಯೂವಿಂದ ಆಗಂಥ ಅನುಕೂಲ ಅನಾನುಕೂಲನೂ ಕೂಡ ತಿಳ್ಕೊಬೇಕು. ಅನುಕೂಲದ ಬಗ್ಗೆ ಮಾತಾಡಬೇಕು ಅಂತ ಹೇಳೋದಾದರೆ, ಒಂದು ರಿವ್ಯೂವಿಂದ ಒಬ್ಬ ಆಡಿಯನ್ಸ್ಗೆ ಕ್ಲಾರಿಟಿ ಸಿಗುತ್ತೆ, ನಾನು ಈ ಫಿಲಮ್ನ ನೋಡಬೇಕಾ ಬೇಡವಾ ಅಂತ. ಅಂದರೆ ಕ್ವಿಕ್ ಡಿಸಿಷನ್ ಪವರ್ನ ಈ ಒಂದು ರಿವ್ಯೂ ಇಂಡಸ್ಟ್ರಿ ಇವನಿಗೆ ತಂದು ಕೊಡುತ್ತೆ. ಹಾನೆಸ್ಟ್ ಫೀಡ್ಬ್ಯಾಕ್ ಸಿಗುತ್ತೆ ಆ ಫಿಲಮ್ ಬಗ್ಗೆ ಪರ್ಫೆಕ್ಟಾಗಿ. ನೀವು ನೋಡ್ಬೋದು ಇವತ್ತು ಈ ಥಿಯೇಟ್ರ್ಗಳ ಮುಂದೆ ಫಿಲಮ್ ನೋಡ್ಕೊಂಡು ಬಂದವ್ರನ್ನ ಕ್ವಶನ್ ಮಾಡೋಂಥದ್ದು ಮಾಡ್ತಾರೆ. ಅದರಲ್ಲಿ ಕೆಲವೊಬ್ಬರು ಅಭಿಮಾನಿಗಳು ಫಿಲಮ್ ಹೆಂಗಿದ್ರೂ ಅದನ್ನು ಬಿಟ್ಕೊಡಲ್ಲ. ಆದರೆ ಕೆಲವೊಬ್ಬರು ಹಾನೆಸ್ಟಾಗಿ ಆ ಫಿಲಮಲ್ಲಿ ಏನಿತ್ತು ಸಾರಾಂಶ, ಕತೆ, ಇದನ್ನು ನೋಡಬೇಕಾ ಬೇಡವಾ ಅನ್ನೋದನ್ನ ನಿಷ್ಕಲ್ಮಶವಾಗಿ ಹೇಳ್ತಾರೆ. ಸೊ ಆ ಒಂದು ಅನುಕೂಲ ಕೂಡ ಇದರಲ್ಲಿದೆ. ಬ್ಯಾಡ್ ಫಿಲಮ್ ಯಾವುದಾದ್ರೂ ಅಂತಂದರೆ ಕೆಟ್ಟ ಫಿಲಮ್ನ ತೆಗೆದಿರ್ತಾರೆ ನೋಡಿ ಯಾರಾದರೂ, ಸೊ ಈ ಥರದ ಫಿಲಮ್ಗಳನ್ನ ಎಕ್ಸ್ಪೋಸ್ ಮಾಡೋಂಥದ್ದು ಕೂಡ ಈ ರಿವ್ಯೂ ಇಂಡಸ್ಟ್ರಿನೇ. ಇನ್ನು ಅನಾನುಕೂಲಗಳು ಏನೇನಪ್ಪ ಅಂತಂತಂದರೆ, ಸೊ ಈ ರಿವ್ಯೂ ಅನ್ನೋದನ್ನು ಕೂಡ ಕೆಟ್ಟದಾಗಿ ಬಳಸ್ಕೊಳ್ಳೋದು. ಅಂದರೆ ಹೇಟ್ ರಿವ್ಯೂಸ್ನ ಮಾಡೋದು, ಪರ್ಸ್ನಲ್ ಅಬ್ಯೂಸ್ನ ಮಾಡೋದು. ಈಗ ಒಬ್ಬರು ಹೀರೋ ಮೇಲೆ ಇನ್ನೊಬ್ಬ ಹೀರೋ ಅಭಿಮಾನಿಗಳಿಗೆ ಆಗಲ್ಲ, ಸೊ ಅವ್ರು ಏನು ಮಾಡೋದು, ಸುಮ್ಮನೆ ಬರೋದು, ಈ ಫಿಲಮ್ನ ನೋಡೋದು, ಇದ್ರ ಮೇಲೆ ಕೆಟ್ಟದಾಗಿ ರಿವ್ಯೂನ ಕೊಡೋದು. ಅಥವಾ ಯೂಟ್ಯೂಬಲ್ಲೇ ಆದ್ರೂ ನಮ್ಮ ಹೀರೋ ಅಲ್ಲ ಅವನು ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನು ಮಾಡೋದು, ಆ ಫಿಲಮ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥ ಕೆಲವು ವರ್ಗ ಇದೆ, ಎಲ್ಲರೂ ಅಲ್ಲ. ಸೊ ಕೆಲವು ವರ್ಗ ಈ ಥರದ್ದು ಮಾಡೋದ್ರಿಂದ ಇದು ಅನಾನುಕೂಲಗಳು ಕೂಡ ಆಗುತ್ತೆ. ಕೊನೆಗೆ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಪ್ರಾಬ್ಲಮ್ ಇರೋದು ರಿವ್ಯೂವಿಂದ ಅಲ್ಲ, ಮಿಸ್ಯೂಸ್ ಮಾಡ್ಕೋತಾ ಇರೋದ್ರಿಂದ ಅಷ್ಟೇ. ಇನ್ನು ಇಂಡಸ್ಟ್ರಿನಲ್ಲೂ ಕೂಡ ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಹೇಳ್ತೀನಿ ನಿಮಗೆ. ಫಿಲಮ್ ಇಂಡಸ್ಟ್ರಿಲೂ ಕೂಡ ಈ ರಿವ್ಯೂ ಅನ್ನೋದನ್ನು ಅವರೇ ಕೆಟ್ಟದಾಗಿ ಯೂಸ್ ಮಾಡ್ಕೋತಾರೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಫೇಕ್ ಆಗಿ ಹೋಗ್ಬಿಟ್ಟು ಒಬ್ಬರು ಫಿಲಮ್ ಬಂದಿರುತ್ತೆ, ಈಗ ಇದಾದ ಒಂದು ವಾರಕ್ಕೆ ನನ್ನ ಫಿಲಮ್ ಬರುತ್ತೋ ಅಥವಾ ಅದು ಏನು ಒಳಗಡೆ ದೇಶ ಇರುತ್ತೋ ಏನೋ ಗೊತ್ತಿಲ್ಲ, ಫೇಕ್ ಆಗಿ ಹೋಗ್ಬಿಟ್ಟು ಅವರ ಫಿಲಮ್ ಬಗ್ಗೆ ಕೆಟ್ಟದಾಗಿ ಮಾತಾಡೋಂಥದ್ದು. ಫಿಲಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಫೇಕ್ ಆಗಿ ಅಡ್ವಾನ್ಸ್ ಬುಕ್ಕಿಂಗ್ನ ಮಾಡಿಬಿಟ್ಟು ಹೌಸ್ಫುಲ್ ಅಂತ ತೋರಿಸಿ ಜನನ ಯಾಮಾರಿಸೋದು. ಎರಡನೇದು ಫೇಕ್ ಆಗಿ 5 ಸ್ಟಾರು 10 ಸ್ಟಾರು ರಿವ್ಯೂಗಳನ್ನು ಕೊಡಿಸೋಂಥದ್ದು. ಇದೊಂದು ಪ್ಲ್ಯಾಂಡ್ PR ಸ್ಟ್ರಾಟಜಿ ಆಗಿರುತ್ತೆ. ಸೊ ನಾನು ನಿಮಗೆ ಈಗ PR ಅಂತ ಏನೋ ಒಂದು ವರ್ಡ್ ಹೇಳಿದೆ, ಸೊ ಅದು ಏನು ಅನ್ನೋದನ್ನು ಕೂಡ ಹೇಳ್ತೀನಿ. PR ಅಂತಂತಂದರೆ ಪ್ರತಿ ಬಿಗ್ ಫಿಲಮ್ಗಳಿಗೆ ಒಂದು ಡಿಜಿಟಲ್ PR ಟೀಮ್ ಅಂತ ಇರುತ್ತೆ, ಅಥವಾ ಒಂದು ರಿವ್ಯೂ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಇರುತ್ತೆ. ಸೊ ಇವ್ರ ಕೆಲಸ ಏನಪ್ಪ ಅಂತಂತಂದರೆ, ಇನ್ಫ್ಲೂಯೆನ್ಸರ್ಸ್ಗಳನ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫಿಲಮ್ಗೆ ಸಂಬಂಧಪಟ್ಟಂತೆ ಕಾಂಟ್ಯಾಕ್ಟ್ ಮಾಡಿ ಬಿಡೋದಾಗಿರುತ್ತೆ. ಇನ್ನು ನೆಗೆಟಿವ್ ವಾಯ್ಸ್ ಏನಾದರೂ ಬಂತು ಅಂತಂದರೆ ಅದನ್ನು ಸಪ್ರೆಸ್ ಮಾಡೋದು. ಈಗ ಆ ಫಿಲಮ್ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡೋದಿಲ್ಲಾದರೂ ಕಂಡು ಬಂದರೆ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನು ತೆಗಿ ಅಂತ ಹೇಳೋದು. ನೀವು ನೋಡಿರ್ತೀರ ಎಷ್ಟೋ ಎಕ್ಸಾಂಪಲ್ಸ್ಗಳು ಆ ಥರನೂ ಕೂಡ ಆಗಿದೆ. ಆಮೇಲೆ ಈವನ್ ರೇಟಿಂಗ್ಸ್ಗಳನ್ನು ಕೂಡ ಕಂಟ್ರೋಲ್ ಮಾಡೋಂಥ ಒಂದು ಪ್ರೆಷರ್ನ ಕೂಡ ಹಾಕೋಂಥ ಕೆಲಸನ ಮಾಡ್ತಾರೆ. ಇನ್ನು ಕೆಲವೊಬ್ಬರು PR ಟೀಮ್ ಅವ್ರನ್ನ ನಾನೇ ಸುಮ್ಮನೆ ಹೇಳಬೇಕು, ಒಳ್ಳೊಳ್ಳೆ PR ಟೀಮ್ ಇದ್ದಾರೆ. ಅವ್ರು ಹೆಂಗೆ ಅಂತಂದರೆ, ಓಕೆ ಫಿಲಮ್ ನಮ್ಮ ಹತ್ರ ಕಾನ್ಸೆಪ್ಟ್ ಕರೆಕ್ಟಾಗಿದೆ, ಇದನ್ನು ನೀವು ಆರಾಮಾಗಿ ನಿಮ್ಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡಿ ಅಂತಂದ್ಬಿಟ್ಟು ಹಾನೆಸ್ಟಾಗಿ ಮಾಡೋಂಥ PR ಟೀಮ್ಗಳು ಕೂಡ ಇದೆ. ಸೊ ಸಮಾಜದಲ್ಲಿ ಎರಡೂ ರೀತಿ ಇದೆ, ಆ ಎರಡೂ ರೀತಿನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದು. ಇನ್ನು ಇವ್ರಿಗೆ ಪೇಮೆಂಟ್ ಹೆಂಗಪ್ಪ ಇರುತ್ತೆ ಅಂತಂದರೆ, ಒಂದೊಂದ್ಸಲ ಫಿಕ್ಸ್ಡ್ PR ಫೀ ಇರುತ್ತೆ. ಅಂತಂದರೆ ನೋಡಪ್ಪ, ನಾನು ನಿನಗೆ ಇಷ್ಟು ದುಡ್ಡು ಕೊಡ್ತೀನಿ, ಇಷ್ಟು ಲಕ್ಷ ಕೊಡ್ತೀನಿ, ನನಗೆ ಈ ಫಿಲಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಇಷ್ಟು ಜನ ಯೂಟ್ಯೂಬರ್ಸ್ಗಳು ಇದ್ರ ಬಗ್ಗೆ ಮಾತಾಡಬೇಕು, ಇದ್ರ ಬಗ್ಗೆ ಜನಗಳಿಗೆ ಒಟ್ಟಿನಲ್ಲಿ ಈ ವಿಚಾರ ಗೊತ್ತಾಗಬೇಕು, ಆ ಥರದನ್ನು ಮಾಡುವಂಥ. ಅಥವಾ ಇನ್ನೊಬ್ಬರು ಪರ್ಫಾರ್ಮೆನ್ಸ್ ಬೇಸ್ಡ್ ಬೋನಸ್ಸನ್ನು ಕೂಡ ಮಾಡ್ತಾರೆ. ಅಂತಂದರೆ ನನ್ನ ಫಿಲಮ್ ಇಷ್ಟು ಟಿಕೆಟ್ ಬುಕ್ ಆಯಿತು ಅಂತಂದರೆ ನಿನಗೆ ನಾನು ಇಷ್ಟು ದುಡ್ಡನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅದು ಪ್ರೊಡ್ಯೂಸರ್ಗಳಿಗೂ ಮತ್ತು PR ಟೀಮ್ಗೂ ಅದೊಂದು ಅಗ್ರಿಮೆಂಟ್ ಥರ ಇರುತ್ತೆ, ಅದ್ರ ಮುಖಾಂತರ ನಡ್ಕೊಂಡು ಹೋಗುತ್ತೆ. ಇನ್ನು ಮೇಯ್ನ್ ವಿಚಾರಕ್ಕೆ ಬರ್ತೀನಿ. ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಈಗ ನಾನು ಹೇಳ್ದಂಗೆ ಡೆವಿಲ್ ಫಿಲಮ್ ಆಗಿರ್ಬೋದು, 45 ಫಿಲಮ್ ಆಗಿರ್ಬೋದು, ಜೊತೆಗೆ ಮಾರ್ಕ್ ಫಿಲಮ್ಗಳಲ್ಲಿ ಆನ್ಲೈನ್ ಬುಕ್ಕಿಂಗ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ರೇಟಿಂಗ್ಸ್ನ ಕೊಡೋಂಥ ಆಪ್ಷನನ್ನು ರಿಮೂವ್ ಮಾಡಿಸಿದ್ದಾರೆ. ಸೊ ಇದನ್ನು ಹೆಂಗಪ್ಪ ರಿಮೂವ್ ಮಾಡಿಸಿದ್ದಾರೆ ಅಂತ ಹೇಳೋದಾದರೆ, ಇದು ಲೀಗಲ್ ಆಗಿ ಮಾಡಿಸಿದ್ದಾರೆ, ಅವ್ರದ್ದು ಏನೂ ತಪ್ಪಿಲ್ಲ. ಸೊ ಕೋರ್ಟಲ್ಲಿ ಅವರು ಹೋಗಿ ಒಂದು ಅರ್ಜಿನ ಹಾಕಿ
ಸ್ವಾಮಿ ನೋಡಿ, ನಮಗೆ ಈ ಥರ ಆಗಂಥ ಪ್ರಾಬ್ಲಮ್ ಏನು ಅಂತಂದರೆ, ಫಿಲಮ್ ರಿಲೀಸ್ ಆಗಿದ್ದು 1 ವಾರದಲ್ಲಿ ನಮಗೆ ಫೇಕ್ ರಿವ್ಯೂಗಳನ್ನ ಕೊಟ್ಟು ನಮ್ಮ ಒಂದು ಬಿಸ್ನೆಸ್ಗೆ ಇದರಿಂದ ತೊಂದರೆ ಆಗುತ್ತೆ. ಜನಗಳಿಗೆ ನಮ್ಮ ಫಿಲಮ್ ಮೇಲೆ ಒಂದು ಕಡಿಮೆ ಕೆಟ್ಟ ರೀತಿಯ ಅನುಭವವನ್ನು ತರಿಸಿ ಅದನ್ನು ಫ್ಲಾಪ್ ಮಾಡಿಸೋಂಥ ಕೆಲವು ಕೆಟ್ಟ ಪ್ರಯತ್ನಗಳು ನಡೆಯುತ್ತೆ. ದಯವಿಟ್ಟು ಹಂಗಾಗಿ ಈ ರೇಟಿಂಗ್ ಅನ್ನೋ ಆಪ್ಷನ್ನ ತೆಗೆಸ್ಕೊಟ್ಬಿಡಿ ನಮಗೆ. ಅವ್ರು ಯಾರು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ಇದನ್ನು ಹಾಕಬಾರ್ದು ಅಂತಂದ್ಬಿಟ್ಟು ಒಂದು ಅರ್ಜಿನ ಕೊಟ್ಟಾಗ ಕೋರ್ಟ್ ಕಡೆಯಿಂದ ಓಕೆ ಅಂತಂದ್ಬಿಟ್ಟು ಕೊಡ್ತಾರೆ. ನಿಮಗೆ ಗೊತ್ತಾ, ಇಡೀ ಇವಾಗ ಇಂಡಿಯಾದ ಒಂದು ಫಿಲಮ್ ಇಂಡಸ್ಟ್ರಿನಲ್ಲಿ ಈ ಥರ ರೇಟಿಂಗ್ಸ್ನ ರಿಮೂವ್ ಮಾಡೋಂಥ ಆಪ್ಷನ್ನ ತಗೊಬಂದಿರೋವಂಥ ಮೊದಲ ಒಂದು ಫಿಲಮ್ ಯಾವುದು ಅಂತಂದರೆ ಅದು ಕನ್ನಡದ ಡೆವಿಲ್ ಫಿಲಮ್. ಡೆವಿಲ್ ಟೀಮ್ ಕಡೆಯಿಂದ ಮೊನ್ನೆ ಒಂದು ಪ್ರಕಟಣೆಯನ್ನು ಕೂಡ ಅವರು ಸಲ್ಲಿಸಿದರು. ಸೊ ಅದರಲ್ಲಿ ಏನಿತ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ದಿ ಡೆವಿಲ್ ಚಿತ್ರದ ಕುರಿತು ಯಾವುದೇ ವ್ಯಕ್ತಿ, ಸಂಸ್ಥೆ, ಚಾನಲ್, ಸಾಮಾಜಿಕ ಜಾಲತಾಣದ ಖಾತೆದಾರರು ಅಥವಾ ಸಂಬಂಧಿತ ಪ್ಲ್ಯಾಟ್ಫಾರ್ಮ್ಗಳು ಅವಹೇಳನಕಾರಿ, ಮಾನಹಾನಿಕಾರಕ ಅಥವಾ ಅಪಪ್ರಚಾರಾತ್ಮಕ ವಿಮರ್ಶೆಗಳು ಅಥವಾ ನೆಗೆಟಿವ್ ರೇಟಿಂಗ್ಗಳು ಸೇರಿದಂತೆ ಚಿತ್ರಕ್ಕೆ ಹಾನಿಯುಂಟು ಮಾಡುವ ಅಥವಾ ನಿರ್ಮಾಪಕರಿಗೆ ಯಾವುದೇ ರೀತಿಯ ಆರ್ಥಿಕ, ವಾಣಿಜ್ಯ ಹಾಗೂ ಗೌರವಕ್ಕೆ ಹಾನಿ ಮಾಡುವಂಥ ವಿಷಯಗಳನ್ನು ಪ್ರಕಟಿಸುವುದು, ಪ್ರಸಾರ ಮಾಡುವುದು ಅಥವಾ ಹರಡುವುದನ್ನು ಮಾಡುವಂತಿಲ್ಲ. ಹಾಗೇನಾದರೂ ಮಾಡಿದ್ದಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳು, ಸಂಸ್ಥೆ, ಚಾನಲ್ಗಳು ವೈಯಕ್ತಿಕವಾಗಿ ಸಂಪೂರ್ಣ ಹೊಣೆಗಾರರಾಗಿದ್ದು ಅವರ ವಿರುದ್ಧ ಕಾನೂನು ಪ್ರಕಾರ ಸಿವಿಲ್ ಹಾಗೂ ಕ್ರಿಮಿನಲ್ ಕಾನೂನುಗಳ ಅಡಿಯಲ್ಲಿ ಕಠಿಣ ಕ್ರಮ ಜರುಗಿಸಲು ಅವಕಾಶವಿದೆ. ಈಗಾಗಲೇ ಪ್ರಕಟಗೊಂಡಿರುವ ಇಂತಹ ಎಲ್ಲ ವಿಷಯಗಳನ್ನು ತೆಗೆದುಹಾಕಿ ನಿಷ್ಕ್ರಿಯಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇಲ್ಲವಾದಲ್ಲಿ ಅಗತ್ಯವಿದ್ದರೆ ಸಂಬಂಧಪಟ್ಟವರ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧನ ಸೇರಿದಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಈ ಒಂದು ಆರ್ಡ್ರನ್ನ ಏನಕ್ಕೆ ತಗೊಂಬಂದಿದ್ದಾರೆ ಅಂತ. ಮೇಯ್ನ್ ಏನು ಅಂತಂದರೆ ಈ ನೆಗೆಟಿವ್ಸ್ಗಳಿಂದ ದೂರ ಮಾಡೋಕ್ಕೆ, ಫಿಲಮ್ನ ಸೇಫ್ ಮಾಡ್ಕೊಳ್ಳೋಕ್ಕೆ, ಚಿತ್ರರಂಗನ ಉಳಿಸ್ಕೊಳ್ಳೋಕ್ಕೆ, ಜೊತೆಗೆ ಈ ನೆಗೆಟಿವ್ ಆಗಿ ಇನ್ನೊಬ್ಬರು ಫಿಲಮ್ ಮೇಲೆ ಒಬ್ಬರು ಫಿಲಮ್ ಮೇಲೆ ಒಬ್ಬರು ಹೇಳ್ತಾರಲ್ಲ, ಆ ಒಂದು ಇದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ. ಸೊ ಈಗ ಕನ್ನಡ ಇಂಡಸ್ಟ್ರಿನಲ್ಲಿ ಅಲ್ಲ, ಈವನ್ ಇಂಡಿಯಾ ಓಲ್ ಇಂಡಸ್ಟ್ರಿನಲ್ಲಿ ಈ ಥರದ್ದೊಂದು ಆರ್ಡ್ರನ್ನ ತೊಗೊಬಂದಿರೋದು ಫಸ್ಟ್ ಫಿಲಮ್ ಯಾವುದು ಅಂತಂದರೆ ಡೆವಿಲ್ ಫಿಲಮು. ಅದಾದಮೇಲೆ 45 ಫಿಲಮ್ ತೊಗೊಂಬರ್ತಾರೆ. ಅದಾದಮೇಲೆ ಇವಾಗೇನು ನೀವು ನೋಡ್ತಾ ಇದ್ದೀರಲ್ಲ ಮಾರ್ಕ್, 3 ಫಿಲಮ್ಗಳು ಕೂಡ ಈ ಆರ್ಡ್ರನ್ನ ತೊಗೊಬಂದಿರೋದ್ರಿಂದನೇ ನಿಮಗೆ 3 ಫಿಲಮ್ದೇನಾದರೂ ಹೋಗಿ ರೇಟಿಂಗ್ಸ್ನ ನೋಡಬೇಕು ಅಂತಂದರೆ ಆನ್ಲೈನ್ ಬುಕ್ಕಿಂಗ್ ಸೈಟ್ಗಳಲ್ಲಿ ಸಿಗಲ್ಲ. ಇದು ಒಂದು ಕಡೆ ಓಕೆ ಸರಿ ಅಂತ ಅನ್ಸೋದಾದರೆ, ಇನ್ನೊಂದು ಕಡೆಗೆ ನಾನು ಹೇಳ್ತೀನಿ, ಒಬ್ಬ ವ್ಯಕ್ತಿ ದುಡ್ಡು ಕೊಟ್ಬಿಟ್ಟು ಆ ಫಿಲಮ್ನ ನೋಡಿ ಅವನ ಟೈಮನ್ನು ವೇಸ್ಟ್ ಮಾಡಿರ್ತಾನೆ. ಹಾಗಾದರೆ ಆ ಫಿಲಮ್ ಹೆಂಗಿದೆ ಅಂತ ಹೇಳೋಕ್ಕೂ ಕೂಡ ಅವನ ಅಧಿಕಾರನ ಕಿತ್ಕೊಂಡಂಗೆ ಆಗುತ್ತೆ ಅಂತ ನನಗನ್ಸುತ್ತೆ. ರಿವ್ಯೂಗೆ ರೆಗ್ಯುಲೇಷನ್ಸ್ ಇರಬೇಕು. ಅಂತಂದರೆ ಫಿಲಮ್ ಒಂದು ಬಂದಿದ ತಕ್ಷಣ ಅದು ಚೆನ್ನಾಗಿಲ್ಲ ಅಂದಿದ ತಕ್ಷಣ ಅದ್ರ ಬಗ್ಗೆ ಕೆಟ್ಟದಾಗಿ ಹೇಳೋದು, ಅಂತಂದರೆ ತೀರಾ ಅವಾಚ್ಯ ಶಬ್ದಗಳಿಂದ ಹೇಳೋದು, ಇಂಥದಕ್ಕೆಲ್ಲ ರೆಗ್ಯುಲೇಷನ್ಸ್ ಬೇಕು. ಆದರೆ ಒಂದು ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳೋ ಹಕ್ಕು ಒಬ್ಬ ನೋಡೋನಿಗಿಲ್ಲ ಅಂತಂದರೆ ಹೆಂಗೆ? ಎಕ್ಸಾಂಪಲ್, ಈಗ ಒಂದು ಹೋಟ್ಲಿಗೆ ಹೋಗ್ತೀನಿ, ಹೋಟ್ಲಿಗೆ ಹೋಗ್ಬಿಟ್ಟು 500 ರೂಪಾಯಿಗೆ ನಾನು ಊಟ ತಿಂತೀನಿ. ಇನ್ ಕೇಸ್ ಆ ಊಟ ಏನು ಚೆನ್ನಾಗಿಲ್ಲ ಅಂತಂದ್ರೂ ನನ್ನ ಪಾಡಿಗೆ ನಾನು ತಿಂದ್ಬಿಟ್ಟು ಹಂಗೆ ಎದ್ದು ಹೋಗಬೇಕು ಅಂತ ಹೇಳ್ದಂಗೆ ಆಯಿತು ಇದು. ಈಗ ನನಗೆ ಹೋಗ್ಬಿಟ್ಟು ಊಟ ಚೆನ್ನಾಗಿಲ್ಲ ಅಂತಂದರೆ ಡೈರೆಕ್ಟಾಗಿ ಕೌಂಟ್ರಿಗೆ ಹೋಗಿ ಓನರ್ ಹತ್ರ, ಸರ್ ನೋಡಿ ನನಗೆ ಇದು ಚೆನ್ನಾಗಿಲ್ಲ ಅಂತಂದರೆ ಏನು ಮಾಡ್ತಾನೆ ಅವನು, ನೆಕ್ಸ್ಟು ಆ ಪ್ಲೇಟ್ನ ತಂದು ಇನ್ನೊಂದು ಪ್ಲೇಟ್ನ ಹೊಸದನ್ನು ತಂದು ಕೊಡ್ತಾನೆ. ಸೊ ಇದು ನಮ್ಮ ಹಕ್ಕು ನನಗನ್ಸಿರೋ ಪ್ರಕಾರ. ಬಟ್ ಇದು ಯಾವ ಥರ ಅಂತಂದರೆ ಮೇ ಬಿ ಟ್ರೇಡ್ ಮೇಲೆ ಏನಾದರೂ ಕೋರ್ಟ್ ಆರ್ಡ್ರ್ ಕೊಟ್ಟಿರಬೇಕು. ಯಾಕಂತಂದರೆ ಈ ಫೇಕ್ ಎಲ್ಲ ಆಗುತ್ತಲ್ಲ ಅದ್ರ ಮೇಲೆ. ಬಟ್ ಫೇಕಾಗಿ ಮಾಡೋಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸ್ಬೋದು. ಆದರೆ ಈ ಒಂದು ರೂಲ್ಸ್ ಹೆಂಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ. ಸೊ ನೀವು ಕೂಡ ಆ್ಯಸ್ ಎ ಆಡಿಯನ್ಸ್ ಆಗಿ ನಿಮಗೆ ಈ ಒಂದು ರೂಲ್ಸು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂತಂದರೆ ಈಗ ಈ 3 ಫಿಲಮ್ಗಳು ಬಿಟ್ಟು ಮೇ ಬಿ ಇನ್ಯಾವ ಫಿಲಮ್ಗಳು ಈ ಥರ ಆರ್ಡ್ರನ್ನ ತೊಗೊಂಬಂದಿರೋದನ್ನ ನನಗೆ ಕಾಣಿಸ್ತಾ ಇಲ್ಲ. ನಾನು ಹೋಗಿ ಚೆಕ್ ಮಾಡಿ ನೋಡಿದೆ. ಸೊ ನೀವು ನೋಡಿ ಆ ಥರ ಏನಾದರೂ ಬೇರೆ ಫಿಲಮ್ಗಳು ಹೆಂಗೆ ಏನಾದರೂ ಆರ್ಡ್ರ್ ತೊಗೊಂಬಂದಿದ್ದೀರಾ ಏನು ಅಂತ. ತಮಿಳ್ ಇಂಡಸ್ಟ್ರಿನಲ್ಲಿ ಆಲ್ರೆಡಿ ಇದನ್ನು ಟ್ರೈ ಮಾಡಿದ್ರಂತೆ, ಬಟ್ ಅವ್ರಿಗೇನೋ ಪರ್ಮಿಷನ್ ಸಿಕ್ಕಲಿಲ್ಲ ಅಂತ ಹೇಳಿದ್ರು, ಅಂದರೆ ಈ ಆರ್ಡ್ರನ್ನ ತರೋಕ್ಕೆ. ಬಟ್ ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಸೊ ಈ ಆರ್ಡ್ರಲ್ಲಿ ಈಗ ಒಬ್ಬ ಸಿನಿ ರಸಿಕರಾಗಿ ನಾನು ಕೂಡ ಒಬ್ಬ ಫಿಲಮ್ ಪ್ರೇಕ್ಷಕ, ನನಗೂ ಇಷ್ಟ ಫಿಲಮ್ಸ್ಗಳಂತಂದರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೆ ಇಷ್ಟು ದಿನ. ಮೇ ಬಿ ಈ ಆರ್ಡ್ರನ್ನ ನೋಡಿದ ಮೇಲೆ ನಾನೊಂದು ಫಿಲಮ್ ಬಗ್ಗೆ ಮಾತಾಡಬೇಕಾದ್ರೆ ಕಟ್ಟೆಚ್ಚರ ವಹಿಸಬೇಕಾಗತ್ತೆ ಅಂತ ನನಗೆ ಕಾಣಿಸುತ್ತೆ. ಈ ಆರ್ಡ್ರ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ. ಚಾನಲ್ಗೆ ಯಾರಾದರೂ ಹೊಸಬರಾಗಿತ್ತು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳನ್ನ ದಿನ ನಿಮಗೆ ತಲುಪಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ